ಪತ್ರಿಕಾ ಅವರಿಗೆ ಕಾಶಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಪ್ರೀತಿಪೂರ್ವಕ ವಂದನೆ ಹಾಗೂ ನಮನಗಳು. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಮಂಗಳೂರಿನ ಜಪ್ಪುವಲ್ಲಿರುವಂಥ ಕಾಶಿ ಹೈಸ್ಕೂಲ್ನ 67ನೇ ವಾರ್ಷಿಕೋತ್ಸವ ಇದೇ ತಿಂಗಳ 24 ಮತ್ತು 25 ಶನಿವಾರ ಮತ್ತು ಭಾನುವಾರ ಸಂಜೆ ಹೊತ್ತಲ್ಲಿ ನಡೀತಾ ಇದೆ ಅಂತ ಮತ್ತು ಶಾಲೆಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ನಾನು ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕಾಶಿ ಹೈಸ್ಕೂಲು ಮಂಗಳೂರು ತಾಲೂಕಿನ ಜಪ್ಪುವಲ್ಲಿದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 77 ವರ್ಷಗಳ ಹಿಂದೆ 1946 ಜೂನ್ 3ರಂದು ಅದು ಸ್ಥಾಪನೆಯಾಯಿತು. ಇದನ್ನು ಸ್ಥಾಪನೆ ಮಾಡಿದವರು ರೆವರೆಂಡ್ ಮೊನ್ಸಿಜೋರ್ ಎಕ್ಸ್ ಫೆರ್ನಾಂಡಿಸ್ ಅವರು. ಈ ಶಾಲೆ ಯಾಕೆ ಆ ಕಾಲಕ್ಕೆ ವಿಶಿಷ್ಟ ಆಯಿತು ಅಂದರೆ ಅದರ ಸುತ್ತಮುತ್ತಲು ಈ ಶಾಲೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಶಾಲೆಗಳು ಇರಲಿಲ್ಲ. ಹಾಗಾಗಿ ದೂರ ದೂರದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ವಿಶೇಷವಾಗಿ ಬಡ ಸಮುದಾಯದ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಈ ಶಾಲೆಗೆ ಬಂದು ತಮ್ಮ ಕಲಿಕೆಯನ್ನು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ವಿದ್ಯೆಯ ಒಂದು ಅವಕಾಶವನ್ನು ಒದಗಿಸಿದಂಥ ಬಹಳ ಪ್ರಮುಖ ಸಂಸ್ಥೆಯಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಗುರುತಿಸಿಕೊಳ್ತೇವೆ. ಇಲ್ಲಿ ಓದಿದಂತಹ ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಸೊ ಇದು ಈ ಶಾಲೆಯ ಒಂದು ಹೆಗ್ಗಳಿಕೆ ಅಂತ ನಾನು ಭಾವಿಸಿದ್ದೀನಿ. ಸೊ ಹೀಗೆ 77 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಈ ಶಾಲೆಯಲ್ಲಿ ಕಟೀಲ್ ಗೋವಿಂದ ಪೈ ಅವರು ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ನಿರ್ವಹಿಸಿದರು. ಅವರು ದಕ್ಷತೆಯ ಕಾರಣದಿಂದಾಗಿ, ಅವರ ಕರ್ತವ್ಯದ ದಕ್ಷತೆಯ ಕಾರಣದಿಂದಾಗಿ ಅವರು ಹಳೆ ವಿದ್ಯಾರ್ಥಿ ಸಂಘವನ್ನು 1959ರಲ್ಲಿ ಅವರು ಸ್ಥಾಪನೆ ಮಾಡಿದರು. ಹೀಗೆ ಸ್ಥಾಪನೆಗೊಂಡಂಥ ಈ ಹಳೆ ವಿದ್ಯಾರ್ಥಿ ಸಂಘ ಬೇರೆ ಬೇರೆ ನೆಲೆಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಅದು ಆರಂಭ ಮಾಡಿತ್ತು ಮತ್ತು ಅದನ್ನು ಬೇರೆ ಬೇರೆ ನೆಲೆಗಳಲ್ಲಿ ವಿಸ್ತರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಈ ಸಂಘ ಅದು ಮಾಡಿತ್ತು. ಬಹಳ ಮುಖ್ಯವಾಗಿ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಹಳೆ ವಿದ್ಯಾರ್ಥಿ ಸಂಘ ಅದು ಸುತ್ತಮುತ್ತಲು ಮಾತ್ರ ಅಲ್ಲ, ಆ ಆವರಣವನ್ನು ದಾಟಿ ಅದರ ಪಕ್ಕದ ಹಲವಾರು ಊರುಗಳಲ್ಲಿ ಕೂಡ ಅದು ಹೆಸರು ಮಾಡಿತ್ತು. ಹೀಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಸ್ವರ್ಣ ಮಹೋತ್ಸವವನ್ನು ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಏರ್ಪಾಡು ಮಾಡಿತ್ತು. ಆ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಬೇರೆ ಬೇರೆ ಚಟುವಟಿಕೆಗಳು ಅದೊಂದು ಆಕರ್ಷಣೆಯನ್ನು ಮಾಡುವಂತಹ ಒಂದು ಚಟುವಟಿಕೆಗಳು ಈ ಸಂಘದಿಂದ ನಡೆಯಿತು ಮತ್ತು ವಿದ್ಯಾರ್ಥಿಗಳ ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ಹಳೆ ವಿದ್ಯಾರ್ಥಿ ಸಂಘ ಬೇರೆ ಬೇರೆ ರೀತಿಯ ಕಾರ್ಯಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿತ್ತು. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡುವಂಥದ್ದು ಏನೆಂದರೆ, ವಿಶೇಷವಾಗಿ ಶಿಕ್ಷಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಆರೋಗ್ಯ, ಕ್ರೀಡೆ ಮತ್ತು ಆರ್ಥಿಕ ನೆರವನ್ನು ನೀಡುವ ನೆಲೆಯಲ್ಲಿ ಈ ಶಾಲೆ ಕೆಲಸವನ್ನು, ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಅದು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿತ್ತು. ಬಹಳ ಮುಖ್ಯವಾಗಿ ಇಲ್ಲಿ ಓದ್ತಾ ಇದ್ದವರು ಬಡ ವಿದ್ಯಾರ್ಥಿಗಳು. ಅವರಿಗೆ ಸಮವಸ್ತ್ರವನ್ನು ತೆಗೆದುಕೊಳ್ಳುವಂಥ ಅಥವಾ ಪುಸ್ತಕಗಳನ್ನು ಖರೀದಿ ಮಾಡುವಂಥ ಒಂದು ಸ್ಥಿತಿ ಅಲ್ಲಿ ಅವರಲ್ಲಿ ಇರಲಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸಮವಸ್ತ್ರವನ್ನು ಒದಗಿಸುವ ಮತ್ತು ಅವರಿಗೆ ಪುಸ್ತಕಗಳನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಮಾಡಿತ್ತು. ಅದರ ಜೊತೆಗೆ ಈ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಬಡ ಸಮುದಾಯದ ಮಕ್ಕಳ ಶುಲ್ಕವನ್ನು ತೆತ್ತು ಹಳೆ ವಿದ್ಯಾರ್ಥಿ ಸಂಘ ತೆತ್ತು ಅವರ ವಿದ್ಯೆಗೆ ಅನುವು ಮಾಡಿಕೊಂಡಂತಹ ಬಹಳಷ್ಟು ಸನ್ನಿವೇಶಗಳು ಅದು ಈ ಹಳೆ ವಿದ್ಯಾರ್ಥಿ ಸಂಘದ ಒಂದು ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂಥ 3 ವಿದ್ಯಾರ್ಥಿಗಳಿಗೆ ಅವರಿಗೆ ನಗದು ಬಹುಮಾನ, ಪುರಸ್ಕಾರ, ಆಮೇಲೆ ಅವರನ್ನು ಸಮಾಜ ಗುರುತಿಸುವ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದು ಅಲ್ಲದೇ